ನಮಸ್ಕಾರ ಎಲ್ರಿಗೂ. ಇವತ್ತು ತುಂಬಾ ಟೇಸ್ಟಿಯಾಗಿರುವಂತಹ ಕಡಲೆಬೇಳೆ ವಡೆ ರೆಸಿಪಿನ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ಇದೊಂದು ಟ್ರಿಕ್ಸ್ನ ಯೂಸ್ ಮಾಡಿದ್ರೆ ಸಾಕು, ನಿಮ್ಮ ಕಡಲೆಬೇಳೆ ವಡೆ ಟೇಸ್ಟ್ ಇನ್ನೂ ಹೆಚ್ಚು ಮಾಡುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ. 1 ಗಂಟೆ ಬಿಟ್ಟು ತಿಂದ್ರೂ ಗರಿ ಗರಿಯಾಗೇ ಇರುತ್ತೆ, ಯಾವುದೇ ರೀತಿ ಮೆತ್ತಗಾಗೋದಿಲ್ಲ. ಈ ರೀತಿ ನೀವು ಈ ಟ್ರಿಕ್ಸ್ನ ಯೂಸ್ ಮಾಡಿ ಮಾಡಬೇಕು ಅಂದರೆ ತಪ್ಪದೆ ನನ್ನ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ಕ್ರಿಸ್ಪಿಯಾದ ಕಡಲೆಬೇಳೆ ವಡೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗೋವಷ್ಟು, ಅಂದರೆ ಮೀಡಿಯಮ್, ನಾವು ಮಕ್ಕಳಿಗೆ ಹಾಲು ಕೊಡ್ತೀವಲ್ಲ, ದೊಡ್ಡದಕ್ಕಿಂತ ಸ್ವಲ್ಪ ಮೀಡಿಯಮ್ ಗ್ಲಾಸಲ್ಲಿ 1 ಕಪ್ ಆಗೋವಷ್ಟು ಕಡಲೆಬೇಳೆನ ನೆನೆಸಿಟ್ಟಿದ್ದೆ. ಹಾಗೆ 2 ಸ್ಪೂನ್ ಆಗೋವಷ್ಟು ರೇಷನ್ ಅಕ್ಕಿನೂ ಕೂಡ ಇದರೊಳಗೇ ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೆ. ಅಕ್ಕಿನ ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗುತ್ತೆ, ಹಾಗೆ ಕ್ರಿಸ್ಪಿ ಆಗಿರುತ್ತೆ. ಹಾಗಾಗಿ ನಾನು ಅಕ್ಕಿನೂ ಕೂಡ ನೆನೆಸಿಟ್ಟಿದ್ದೆ 1 ಗಂಟೆ ಮುಂಚೆ. ಅದಕ್ಕೂ ಜಾಸ್ತಿ ನೆನೆಸೋದಕ್ಕೆ ಹೋಗಬೇಡಿ, ಯಾಕೆಂದರೆ ವಡೆ ಜಾಸ್ತಿ ನೆನೆಸಿಟ್ರೆ ಮೆತ್ತಗಾಗಿ ಹೋಗ್ಬಿಡುತ್ತೆ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಎಲ್ಲದನ್ನು ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ಳಿ. ಸ್ವಲ್ಪನೂ ನೀರು ಹಾಕ್ಕೋಬಾರ್ದು. ಇದಕ್ಕೆ ನೀರು ಹಾಕ್ಕೊಂಡ್ರೆ ಆಮೇಲೆ ಮುದ್ದೆ ಥರ ಆಗಿಬಿಡುತ್ತೆ. ನೀರು ಹಾಕ್ಕೊಳೋದ್ರಿಂದ ಕ್ರಿಸ್ಪಿಯಾಗಿ ಕುರುಮ್ ಅಂತ ಅನ್ನೋದಿಲ್ಲ, ಮೆತ್ತಗಾಗ್ಬಿಡುತ್ತೆ. ನೋಡಿ, ಈ ರೀತಿ ತರಿಯಾಗಿ ಇದ್ದರೆ ಸಾಕು. ಒಂದೊಂದು ಕಡಲೆಬೇಳೆ ಹಾಗೇ ಇರಬೇಕು, ಆಗಿದ್ರೇ ವಡೆಗೆ ಪರ್ಫೆಕ್ಟ್ ಟೇಸ್ಟ್ ಕೊಡೋದು. ಇವಾಗ ನಾನು ಇದನ್ನು ಒಂದು ಪ್ಯಾನ್ಗೆ ಸೈಡಿಗೆ ಎಲ್ಲದನ್ನು ಹಾಕ್ಕೊತಾ ಇದ್ದೀನಿ. ನಾವು ಇದಕ್ಕೆ ನೀರು ಹಾಕೋದ್ರಿಂದ ಏನಾಗುತ್ತೆ, ನೀರು ಬಿಡ್ಕೊಂಡ್ಬಿಡುತ್ತೆ. ನಾವು ಇದರಲ್ಲಿ ಇನ್ನೂ ಮಸಾಲೆಗಳನ್ನೆಲ್ಲ ಹಾಕ್ಕೊತೀವಲ್ಲ, ಆವಾಗ ನೀರು ಬಿಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತರಿಯಾಗಿ ರುಬ್ಕೋಬೋದು, ಯಾಕೆಂದರೆ ನಾವು ಕಡಲೆಬೇಳೆನ ನೀರಲ್ಲಿ ನೆನೆಸಿಟ್ಟಿರ್ತೀವಲ್ಲ, ಹಾಗಾಗಿ ಕಡಲೆಬೇಳೆಲೇ ಎಷ್ಟು ನೀರಿರುತ್ತೆ, ಹಾಗಾಗಿ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ನಂತರ 1 ಬಟ್ಲಾಗೋವಷ್ಟು ನಾನಿಲ್ಲಿ ಸಬ್ಬಕ್ಕಿ ಸೊಪ್ಪು ತಗೊಂಡಿದ್ದೀನಿ. ನಂತರ 2 ಈರುಳ್ಳಿನ ಚಿಕ್ಕದಾಗಿ, ಆದಷ್ಟು ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. 3 ಹಸಿರು ಮೆಣಸಿನ್ಕಾಯಿ ಬೇಡ ಅಂದವರು ಖಾರದ ಪುಡಿ ಹಾಕ್ಕೊಳ್ಳಿ. ನಂತರ ತುರಿದಿಟ್ಟಿರೋಂಥ ಶುಂಠಿ, ಪುದೀನ ಸ್ವಲ್ಪ, ಕರಿಬೇವು ಸ್ವಲ್ಪ, ಹಾಗೆ ಇದಕ್ಕೆ ಲಾಸ್ಟ್ಗೆ ಫೈನಲಾಗಿ ಸಾಂಬಾರು ಸೊಪ್ಪು 1 ಇಡಿ ಆಗೋವಷ್ಟು ಹಾಕ್ಕೊಳ್ಳಿ. ಟೇಸ್ಟ್ ಕೊಡೋದಿದೆ ಅಲ್ವಾ, ಹಾಗಾಗಿ ನೀವೇನಾದರೂ ಮಸಾಲೆನ ರುಬ್ಕೊತೀವಿ ಅಂದರೆ ಮಸಾಲೆನೂ ರುಬ್ಕೋಬೋದು. ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಿದ್ದೀನಿ. ಇವಾಗ ನೀಟಾಗಿ ನಾವು ಇದನ್ನು ಕೈಯಲ್ಲಿ ಎಲ್ಲ ಸೈಡು ಕಲಗಿಸ್ಕೋಬೇಕು. ಎಲ್ಲ ಈರುಳ್ಳಿ, ಸಾಂಬಾರು ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಮೆಣಸಿನ್ಕಾಯಿ, ಉಪ್ಪು ಎಲ್ಲ ಮಸಾಲೆಗೂ ನೀಟಾಗಿ ಹೊಂದ್ಕೋಬೇಕು. ಒಂದಕ್ಕೆ ಉಪ್ಪು, ಒಂದಕ್ಕೆ ಖಾರ, ಆ ರೀತಿ ಆಗಬಾರ್ದು. ಎಲ್ಲ ಸೈಡು ಚೆನ್ನಾಗಿ ಮಿಕ್ಸ್ ಮಾಡಿ, ಕೈಯಲ್ಲೇ ಮಿಕ್ಸ್ ಮಾಡಿ, ಆವಾಗ ಎಲ್ಲ ಕಡೆ ನೀಟಾಗಿ ಹೊಂದ್ಕೊಳ್ಳುತ್ತೆ. ನಾವು ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಕೈಯಲ್ಲೇ ಮುಟ್ಟೋದಿಲ್ಲ, ಚಮಚದಲ್ಲಿ ಹಿಂಗೆ ಅಂದ್ಬಿಡ್ತಾರೆ, ಆವಾಗ ಉಪ್ಪು ಒಂದೇ ಕಡೆ ಒಂದೇ ವಡೆಗೆ ಆಗಿಬಿಡುತ್ತೆ. ಹಾಗಾಗಬಾರ್ದು. ನೋಡಿ, ಈ ರೀತಿ ವಡೆ ಉಂಡೆ ಬಂದರೆ ಸಾಕು. ಇವಾಗ ಗ್ಯಾಸ್ ಮೇಲೆ ಎಣ್ಣೆ ಕಾಯಲಿಕ್ಕೆ ಬಿಟ್ಟು, ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಫಸ್ಟ್ ಸ್ಟೆಪ್ ಎಷ್ಟು ಬಿಡ್ತಿರೋ ಎಣ್ಣೆ ಒಳಗೆ ಅಷ್ಟನ್ನು ನೀಟಾಗಿ ಫಸ್ಟೇ ತಟ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಡ್ಕೊಳ್ಳಿ. ನಾನು ಈ ಸೈಜಲ್ಲಿ ತಟ್ಕೊಂಡಿದ್ದೀನಿ. ಇಷ್ಟು ವಡೆ ಸೈಜಲ್ಲಿ ಸಾಕು. ಇವಾಗ ಎಲ್ಲದನ್ನು ಇದೇ ಶೇಪಲ್ಲಿ ನಾನು ಉಂಡೆಗಳನ್ನ ಮಾಡ್ಕೊಂಡು ಇಟ್ಕೊತೀನಿ. ನೋಡಿ, ಈ ರೀತಿ ಒಂದೇ ಸೇಮ್ ಸೈಜಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಎಣ್ಣೆ ಕಾಯ್ದಿದೆ. ಇವಾಗ ಒಂದೊಂದೇ ವಡೆನ ಬಿಡ್ಕೊತೀನಿ. ಎಣ್ಣೆ ನಿಧಾನವಾಗಿ ಬಿಡಬೇಕು, ಜೋರಾಗಿ ಬಿಟ್ಟರೆ ಎಣ್ಣೆ ಮೇಲೆ ಸಿಡಿದ್ಬಿಡುತ್ತೆ. ನಿಧಾನವಾಗಿ ಅಂಟ್ಕೊಳ್ದೆ ಹಾಗೆ ಒಡ್ಕೊಳ್ದೇ ಇರೋ ರೀತಿ ಬಿಡಬೇಕಾಗತ್ತೆ. ಇವಾಗ ನಾನು ಎಲ್ಲ ವಡೆನೂ ಬಿಟ್ಟಿದ್ದೀನಿ. ಇದು ನೀಟಾಗಿ ನಾವು ಸ್ಟಾರ್ಟಿಂಗ್ ಗ್ಯಾಸ್ ಎಣ್ಣೆ ಕಾಯ್ಲಿಕ್ಕೆ ಬಿಡುವಾಗ ಹೈ ಫ್ಲೇಮಲ್ಲಿ ಬಿಟ್ಟಿರ್ತೀವಿ. ನಾವು ವಡೆ ಹಾಕಾದ್ಮೇಲೆ ಗ್ಯಾಸ್ನ ಕಮ್ಮಿ ಉರಿ ಮಾಡಬೇಕು, ಇಲ್ಲಾಂದರೆ ಮೇಲ್ಗಡೆ ಬೆಂದುಬಿಟ್ಟಿರುತ್ತೆ, ಒಳಗಡೆ ಬೆಂದೇ ಇರೋದಿಲ್ಲ, ಹಸಿ ಸ್ಮೆಲ್ ಇರುತ್ತೆ. ಹಾಗಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಬಿಡ್ಕೊಂಡ್ರೆ ಸ್ವಲ್ಪ ಒಳಗೆಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಇವಾಗ 2 ಸೈಡು ನೀಟಾಗಿ ಬೇಯಿಸ್ಕೋಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಬೇಯಿಸ್ಕೊಳ್ಳೋಣ. ನಿಮಗೆ ಗೊತ್ತಾಗುತ್ತೆ ಯಾವಾಗ ವಡೆ ಬೆಂದಿದೆ. ಈ ಕಲರ್ ಬಂದರೆ ನಾವು ನಾರ್ಮಲಾಗಿ ಬೋಂಡ ಯಾವಾಗ ಮಾಡ್ತೀವೋ ಆ ರೀತಿಯೇ ನಾವು ಸೇಮ್ ಇದನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು 2 ಸಲ ಈ ರೀತಿ 2 ಸೈಡ್ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ನೋಡ್ತಿರ್ಬೋದು ಗೋಲ್ಡನ್ ಕಲರ್ ಬಂದಿದೆ. ಇವಾಗ 100% ಬೆಂದಿದೆ ಅಂತ. ಇವಾಗ ನಾವು ಇದನ್ನು ಸೈಡಿಗೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ನೋಡ್ತಿರ್ಬೋದು ಕಲರ್ ಎಷ್ಟು ಸಖತ್ತಾಗಿದೆ, ಹಾಗೆ ಮೇಲೆ ಎಲ್ಲ ಸೈಡು ನೀಟಾಗಿ ಬೆಂದಿದೆ. ಯಾವುದೇ ರೀತಿ ಹಸಿ ಸ್ಮೆಲ್ ಆಗೋದಿಲ್ಲ. ನಾವು ಗ್ಯಾಸ್ನ ಕಮ್ಮಿ ಉರಿಲಿ ಮಾಡಿಕೊಂಡ್ರೆ, ಜಾಸ್ತಿ ಹೈ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಒಳಗಡೆ ನಿಜವಾಗ್ಲೂ ಬೆಂದಿರೋದಿಲ್ಲ.
ಈಗ ನಾನು ಇದೇ ರೀತಿ ಎರಡೇ ಸಲನೂ ನೀಟಾಗಿ ಎಲ್ಲ ನಿಧಾನವಾಗಿ ವಡೆಗಳನ್ನ ಹಾಕ್ಕೊತಾ ಇದ್ದೀನಿ. ನಾವು ಈ ಮೆಥಡ್ ಏನು ಅಂದರೆ, ನಾವು ಕಡಲೆಬೇಳೆನ ಜಾಸ್ತಿ ಹೊತ್ತು ನೆನೆಸೋದಕ್ಕೆ ಬಿಡಬಾರ್ದು. ಅದೇ ಟ್ರಿಕ್ಸು. ಜಾಸ್ತಿ ಹೊತ್ತು ನೆನೆಸೋದಕ್ಕೆ ಬಿಟ್ಟರೆ ಮೆತ್ತಗಾಗ್ಬಿಡುತ್ತೆ. 1 ಗಂಟೆ ಕಾಲ ಅಥವಾ 1.5 ಗಂಟೆ ಕಾಲ ಅಷ್ಟೇ ನೆನೆಸೋದಕ್ಕೆ ಬಿಡಬೇಕು. ಇವಾಗ ನಾನು ಎಲ್ಲ ವಡೆನೂ ನೀಟಾಗಿ ಗೋಲ್ಡನ್ ಕಲರ್ ಬಂದಿದೆಯಲ್ಲ, ಇದೇ ರೀತಿ ಎಲ್ಲ ವಡೆಗಳನ್ನೂ ಕರ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ. ಈಗ ನೋಡ್ತಿರ್ಬೋದು ಎಲ್ಲ ವಡೆ ಪರ್ಫೆಕ್ಟಾಗಿ ಗೋಲ್ಡನ್ ಕಲರ್ ಆಗಿ ಸಕ್ಕತ್ತಾಗಿ ಕಾಣ್ತಿದೆ ಅಲ್ವಾ. ಒಳಗಡೆ ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ 1 ಗಂಟೆ ಬಿಟ್ಟು ತಿಂದ್ರೂ ಯಾವುದೇ ರೀತಿ ಮೆತ್ತಗಾಗಿರೋದಿಲ್ಲ. ನೋಡ್ತಿರ್ಬೋದು ಒಳಗಡೆ ಸಾಫ್ಟಾಗಿ ಬೆಂದಿದೆ ಈರುಳ್ಳಿ ಸೊಪ್ಪು ಎಲ್ಲ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.